ಕಂಡೀಷನ್ ಸರಿ ಇಲ್ಲ ಅಂತೆ. ಹಾಗಾಗಿ ನಮಗೆ ಇಲ್ಲಿ ಹೊರಡೋಕ್ಕಾಗ್ತಿಲ್ಲ, ಫ್ಲೈಟ್ ಕೂಡ ಬಂದಿಲ್ಲ. ಒಳಗಡೆ ಹೋಗ್ತಾ ಇದ್ದೀವಿ. For example, laboratory, this site is this one is laboratory. This one is ಫೈನಲಿ ಫ್ಲೈಟ್ ಬಂತು ಗೈಸ್, ಇಂಡಿಗೋ. ಎಷ್ಟೊತ್ತು ವೆಯ್ಟ್ ಮಾಡಿ ಬಂತು ಅಂದರೆ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ಟಿಬ್ಲಿಸಿದು ಓಲ್ಡ್ ಮಾರ್ಕೆಟಿಗೆ ಬಂದಿದ್ದೀವಿ. ನೋಡೋಣ ಏನು ಪರ್ಚೇಸ್ ಮಾಡೋದು ಏನು ಅಂತ ಇನ್ನೂ ಐಡಿಯಾಸ್ ಇಲ್ಲ. ಸೊ ಒಳ್ಳೆ ಚಿಕ್ಕಪೇಟೆ ಥರ ಫೀಲ್ ಐತೈತೆ ಗೈಸ್. ಓಲ್ಡ್ ಮಾರ್ಕೆಟ್ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಫೀಲು. ನೋಡೋಣ ಏನೇನು ತೊಗೋಬೋದು ಅಂತ ಗೊತ್ತಿಲ್ಲ. ಡ್ರೈ ಫ್ರೂಟ್ಸ್ ಅಂತೂ ಮಸ್ತಾಗೈತೆ ಮಾಧು ಅಲ್ವಾ? ಸೊ ಚಾಕ್ಲೇಟು, ಡ್ರೈ ಫ್ರೂಟ್ಸು, ಯಾವುದು ಅದು ಹೆಂಗೆ ಟೇಸ್ಟ್ಗೇನು ಕೊಟ್ಟರೆ ನೋಡ್ಬೋದು. ನೋಡೋಣ ಇರಿ. ಆಲ್ರೆಡಿ ನಾವು ತಗೊಂಡಿದ್ದೀವಿ ಸ್ವಲ್ಪ, ಇನ್ನೂ ತಗೊಳ್ಳೋಣ ಅಂತ. ಇದಾದ್ಮೇಲೆ ಮಾಲ್ಗೆ ಹೋಗೋಣ ಅನ್ಕೊಂಡಿದೀವಿ ನಾವು. ಅದು ಇಲ್ಲೇನಾದ್ರು ತಗೊಳಕ್ ಬದಲು ನಮ್ಮ ಬೆಂಗಳೂರು ಎಷ್ಟು ಪರವಾಗಿಲ್ಲ ತಾನೇ. ನಿಜ ಸೇಮ್ ಚಿಕ್ಕಪೇಟೆ ಹೆಂಗೈತೆ ಹಂಗೆ ಫೀಲ್ ಐತೈತೆ, ಬಟ್ ಅಷ್ಟೊಂದು ಕ್ರೌಡ್ ಇಲ್ಲ ಇಲ್ಲಿ, ಅಷ್ಟೇ ಡಿಫ್ರೆನ್ಸು. ಓಲ್ಡ್ ಮಾರ್ಕೆಟ್ ಫಸ್ಟೇ ಓಲ್ಡ್ ಮಾರ್ಕೆಟಿಗೆ ಬಂದಿದ್ದೀವಿ, ಅದಾದಮೇಲೆ ನ್ಯೂ ಮಾರ್ಕೆಟಿಗೆ ಹೋಗ್ತೀವಿ. ಸೊಪ್ಪು ನೋಡಿ ಇದೆಲ್ಲ. ಸೊ ಟೊಮೊಟೊ ನೋಡಿ ಗೈಸ್ ಹೆಂಗಿದೆ. ಛೋಟ, ಮೀಡಿಯಮ್, ಬಿಗ್. ಸೊ ಚಿಕನ್ ನೋಡಿ ಫುಲ್ಲು ಕ್ಲೀನ್ ಮಾಡೋಕೆ ಇಟ್ಟಿದ್ದಾರೆ. ಇಲ್ಲಿ ಒಂದು ಬನಾನಾಗೆ ಒಂದು ಲಾರಿ ಅಂದರೆ ಮೀನ್ಸ್ 30 ರೂಪಾಯಿ ನಮ್ಮ ಇಂಡಿಯನ್ ಕರೆನ್ಸಿ. ನಮ್ಮ ಕಡೆ 30 ರೂಪಾಯಿಗೆ 1 kg ಸಿಗುತ್ತೆ. ಇಲ್ಲಿ ಒಂದು ಬಾಳೆಹಣ್ಣು 30 ರೂಪಾಯಿ. ಇವಾಗ ಮಾರ್ಜನ್ ಪ್ಲಾಜಾ ಹೋಟೆಲ್ಗೆ ಬಂದಿದ್ದೀವಿ ಲಂಚಿಗೆ. ಈ ಥರ ಚೆನ್ನಾಗಿದೆ. ಇಂಡಿಯನ್ ರೆಸ್ಟೋರೆಂಟ್ ಗೈಸ್, ತುಂಬ ಜನ ಇಂಡಿಯನ್ಸ್ ಇದ್ದಾರೆ ಇಲ್ಲೂ. ಇದೇ ಇಂಡಿಯನ್ ರೆಸ್ಟೋರೆಂಟ್ ಫುಡ್. ತುಂಬ ಚೆನ್ನಾಗಿದೆ. ಚಿಕನ್ ಅಲ್ವಾ ಅದು? ಹೌದು. ಚಿಕನ್ನು, ಮೊಟ್ಟೆ ಕರಿ, ರೋಟಿ, ಚಿಕನ್ ಕರಿ, ಎಗ್ ಕರಿ. ನಾನು ಅದೇನೇ ತಿಂತಿರೋದು. ಮತ್ತು ನನಗೆ ಇದು ಮೂಂಗ್ ದಾಲ್ದು ಪಾಯಸ ಇಷ್ಟ ಆಯಿತು, ಸಕ್ಕತ್ತಾಗೈತೆ. ಮಮ್ಮಿ ಹತ್ರ ಮಾಡಿಸ್ಬೇಕು. ಸಕ್ಕತ್ತಾಗತ್ತೆ, ಹಲ್ವಾ ಥರ ಆಯಿತು. ಸೆಂಟ್ ಜಾರ್ಜ್ ಮಾನ್ಯುಮೆಂಟ್, ಫ್ರೀಡಮ್ ಸ್ಕ್ವೇರ್. ನೈಸ್. ಇವಾಗ ನಾವು ಲಂಚ್ ಮುಗಿಸ್ಕೊಂಡು ನ್ಯೂ ಮಾರ್ಕೆಟ್ ಹೋಗ್ತಿದ್ದೀವಿ. ನೋಡೋಣ ಇಲ್ಲಿ ಏನು ಶಾಪಿಂಗ್ ಮಾಡ್ಬೇಕಂತ. ಅಲ್ಲೂ ಸ್ವಲ್ಪ ಮಾಡಿದ್ದೀವಿ ಓಲ್ಡ್ ಮಾರ್ಕೆಟ್. ಇದೇ ನ್ಯೂ ಮಾರ್ಕೆಟ್. ಇವತ್ತೇ ಗಾಯ್ಸ್ ಸ್ವಲ್ಪನಾದ್ರೂ ಓಕೆ ಅನ್ನಂಗಿರೋದು, ವಾಮ್ ಆಗಿರೋದು. ಡೈಲಿ ಬರೀ ಕೂಲ್ ವೆದರೇ ಇರ್ತಿತ್ತು. ಓಡ್ತಾ ಬಿದ್ದವ್ರೆ ನಮ್ಮ ಯಜಮಾನ್ರು ನಾನು ಬಿಟ್ಬಿಟ್ಟು ಬೆಂಗಳೂರು ಅನ್ಕೋಬಿಟ್ಟವ್ರೆ. ಫ್ಲವರ್ಸ್ ನೋಡಿ. ಟಿಬ್ಲಿಸಿ ಒಳಗಡೆ ಹೋಗ್ತಾ ಇದೀವಿ. For example, laboratory, this site is this one is laboratory. This one is ಊಟ ಎಲ್ಲ ಮುಗಿಸ್ಕೊಂಡು ಟಿಬ್ಲಿಸಿದು ಏರ್ಪೋರ್ಟಿಗೆ ಬಂದ್ವಿ. ಸೊ ನೋಡಿ ಫ್ಲೈಟ್ ಹೋಗ್ತಿದೆ, ಅಲ್ಲಿ ತೋರಿಸ್ತೀನಿ ನಾನು ಇವಾಗ. ಸೊ ನಮಗಿರೋದು 1 ಗಂಟೆಗೆ ಫ್ಲೈಟು. ನಾವು ಇವಾಗ 9:30 ಆಗಿದೆ, ಯಾಕಂದರೆ ಬೇಗನೆ ಬರಬೇಕು, ಚೆಕಿಂಗ್ ಎಲ್ಲ ಇರುತ್ತೆ ಅಲ್ವಾ, ಹಂಗಾಗಿ ಬೇಗನೆ ಬಂದಿದ್ದೀವಿ. ಸೊ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಬ್ಯಾಂಗ್ಳೂರ್ಗೆ ಹೋಗೋ ಅಷ್ಟರಲ್ಲಿ ಐ ಥಿಂಕ್ ನಾಳೆ ಆಫ್ಟರ್ನೂನ್ ಅನಿಸುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ನಮ್ಮ ಬೆಂಗಳೂರಲ್ಲಿ ಈ ಥರ ಎಲ್ಲ ಪಾರ್ಕಿಂಗಲ್ಲಿ ಕಾಣಿಸೋದೇ ಇಲ್ಲ ಫ್ಲೈಟ್ ನಿಂತಿರೋದು, ಬಟ್ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಅಷ್ಟು ಹತ್ರದಲ್ಲಿ ಇಲ್ಲವೇ ಇಲ್ಲ. ಸೊ ನೋಡಿ ಒಂದು ಫ್ಲೈಟ್ ಹೋಗ್ತಿದೆ.
ಇಂದ ಇನ್ನೂ ಹೊರಟಿಲ್ಲ ಗೈಸ್. ಸೊ ಇವಾಗ ಟೈಮು 2:50 ಆಗಿದೆ. 1:15ಕ್ಕೆ ಫ್ಲೈಟ್ ಇದ್ದಿದ್ದು. ಸೊ ವೆದರ್ ಕಂಡೀಷನ್ ಸರಿ ಇಲ್ಲದರ ಕಾರಣ ಸ್ವಲ್ಪ ಲೇಟ್ ಆಗ್ತಿದೆ. ಡೆಲ್ಲಿಲಿ ವೆದರ್ ಕಂಡೀಷನ್ ಸರಿ ಇಲ್ಲ ಅಂತೆ, ಹಾಗಾಗಿ ನಮಗೆ ಇಲ್ಲಿ ಹೊರಡೋಕ್ಕಾಗ್ತಿಲ್ಲ, ಫ್ಲೈಟ್ ಕೂಡ ಬಂದಿಲ್ಲ. ಸೊ ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ಕೂತಿದ್ದೀವಿ. ಬಟ್ ನಿದ್ದೆ ಕೂಡ ಬರ್ತಿದೆ. ಬಟ್ ಇಲ್ಲೆಲ್ಲ ನಿದ್ದೆ ಮಾಡೋಕ್ಕೆ ಎಲ್ಲಾಗುತ್ತೆ. ಪಾಪ ನಮ್ಮ ಮಾದೂ ತುಂಬ ನಿದ್ದೆ ಮಾಡೋಕ್ಕೆ ಇದು ಮಾಡ್ತಿದ್ದಾರೆ. ಸುಮ್ಮನೆ ಕೂತದ ಕಡೆನೇ ನಿದ್ದೆ ಮಾಡ್ತಿದ್ದಾರೆ ಅವರು. ಸೊ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗೋಣ, ಫೇಸ್ ವಾಶ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. 1:15ಕ್ಕೆ ಇದ್ದಿದ್ದು, ಬಟ್ ಇವಾಗ 4:15 ಇದೆಯಂತೆ. ಹೆಂಗಿದೆಯೋ ಏನೋ ಗೊತ್ತಿಲ್ಲ ವೆದರು. ಬಟ್ ಇಲ್ಲೂ ಸ್ವಲ್ಪ ರೈನ್ ಬರ್ತಿದೆ. ನೋಡೋಣ ಅಲ್ಲೋಗಿ ಹೇಗಿರುತ್ತೆ ಏನು ಅಂತ ಹೇಳಿ. ಆದರೂ ಇಲ್ಲೂ ಚಳಿ ಇದೆ. ಮಳೆ ಬರ್ತಿದೆ ಅಂತ ಅಂದರೆ ಅಲ್ಲೂ ಚಳಿ ಇದ್ದೇ ಇರುತ್ತೆ. ಸೊ ಓಕೆ ಗಾಯ್ಸ್, ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಹೊರಡ್ತೀನಿ. ಸೊ ಫ್ಲೈಟ್ ಇನ್ನೂ ಎಷ್ಟು ಅವರ್ ಕಾಯಬೇಕು? ಇನ್ನೂ 2 ಅವರ್ಸ್ ವೆಯ್ಟ್ ಮಾಡಬೇಕು. ಇವಾಗ 1.5 ಅವರ್ ವೆಯ್ಟ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ನೆಗೆಟಿವ್ ಅಂತ ಅಂದ್ಕೊಳ್ಳೋದಕ್ಕಿಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ನನ್ನ ಮೈಂಡ್ ಸೆಟ್ ಯಾವಾಗ್ಲೂ. ಸೊ ಇಲ್ಲೇನೋ ಒಂದು ಆಗಿದೆ ಅಂತ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ನನ್ನದೇ. ಇಲ್ಲಿ ಕೂಡ ಮಳೆ ಬರ್ತಿದೆ. ಇಲ್ಲೂ ವೆದರ್ ಕಂಡೀಷನ್ ಬೇರೆ ಸರಿ ಇಲ್ಲ. ನೋಡಬೇಕು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ವೆಯ್ಟ್ ಮಾಡಬೇಕು. ಇಷ್ಟೊತ್ತೇ ಇದ್ವಂತೆ, ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲೇಬೇಕು. ಇನ್ನು 1 ಅವರ್ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಗೈಸ್. ಇವಾಗ ನಿದ್ದೆ ಬೇರೆ ಬರ್ತಾ ಇಲ್ಲ ಇಲ್ಲಿ. ಸೊ ಫೈನಲಿ ಫ್ಲೈಟ್ ಬಂತು ಗಾಯ್ಸ್, ಇಂಡಿಗೋ. ಎಷ್ಟೊತ್ತು ವೆಯ್ಟ್ ಮಾಡಿ ಬಂತು ಅಂದರೆ, ಸೊ ನಿಜವಾಗ್ಲೂ ಬರುತ್ತೋ ಇಲ್ವೋ ಅನ್ನೋ ಥರ ಭಯ ಆಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಪಾಪ ಡೆಲ್ಲಿಗೆ ಹೋಗೋಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ದಾರೆ. ಇದ್ದಿದ್ದು 4:25 ಬಂದಿದೆ ಡಿಲೇ ಆಗಿ. ಸೊ ಫ್ಲೈಟ್ ಇವಾಗ ಬಂದಿದೆ, ಇವಾಗ ಹೊರಡಬೇಕು. ಸೊ ಗೈಸ್ ಡೆಲ್ಲಿಗೆ ಬಂದ್ವಿ. ಇವಾಗ ಇಲ್ಲೂ ಕೂಡ ಫ್ಲೈಟ್ ಡಿಲೇ ಆಗಿದೆ. 2 o'clock ಇದೆ. ಆ್ಯಕ್ಚುಲಿ 12 ಇದ್ದಿದ್ದು, ಅಲ್ಲಿ ಡಿಲೇ ಆಗಿತ್ತು ಅಂತ ಹೇಳಿ ಇಲ್ಲೂ ಡಿಲೇ ಆಗಿದೆ. ಮತ್ತು ಲಗೇಜ್ ಎಲ್ಲ ಒಂಥರ ಅವು ಬೇಜಾರಾಗೋಗಿದೆ. ಡೈರೆಕ್ಟ್ ಬೆಂಗಳೂರಿಗೆ ಹೋಗಬೇಕಿತ್ತು, ಡೆಲ್ಲಿಲೇ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಮತ್ತೆ ಇಲ್ಲೆಲ್ಲ ಚೆಕ್ ಇನ್ ಮಾಡಿ ಫೈನಲಿ ಬ್ಯಾಂಗ್ಳೂರು ರೀಚ್ ಆದ್ವಿ. ಮಾಧವರೇ, ನಮ್ಮ ಮಾತು ಪಾಪ ಬೆಳಗ್ಗೆ ತಿಂಡಿನೂ ತಿನ್ನಲಿಲ್ಲ, ಮಧ್ಯಾಹ್ನ ಊಟನೂ ಮಾಡಲಿಲ್ಲ, ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಫಸ್ಟು ಲಗೇಜ್ ತೊಗೊಂಡು ನಮ್ಮೂರಿಗೆ ಬಂದರೆ ಅದ್ರ ಖುಷಿನೇ ಬೇರೆ ಅಲ್ವಾ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಹೋಗಿ ರೆಸ್ಟ್ ಮಾಡಬೇಕು ಇವತ್ತೆಲ್ಲ. ಮತ್ತೆ ಕ್ಲಾಸಸ್ ಬೇರೆ ಸ್ಟಾರ್ಟ್ ಆಗ್ತಿದೆ ಗೈಸ್ ಮಂಡೆಯಿಂದ. ನಾವು ಹೋಗ್ಬೇಕಾದ್ರೂ ಕಳ್ಸಕ್ ನೀನಿದ್ದೆ ಅಣ್ಣ, ನಾವು ಬಂದಾಗ್ಲೂ ವೆಲ್ಕಮ್ ಮಾಡಕ್ ನೀನಿದ್ಯೆ. ಹಾ, ಹೊರಡ್ತಾ ಇದ್ದೀರಾ? ಹಲೋ ಅಪ್ಪು, ನಾವು ಬಂದಿದೀವಿ ಅಂತ ಖುಷಿ ಇಲ್ಲ. ಚಾಕ್ಲೇಟ್ ಅಲ್ಲಿ ಅಂತೆ. ಹಲೋ, ಏನ್ ಸಮಾಚಾರ? ಏನು ಚಾಕ್ಲೇಟ್ ನನ್ ಬಟ್ಟಲ್ ಆಯ್ತಾ? ಅಲ್ಲೈತೆ. ಯಾಕೆ ಶಿವಣ್ಣ? ಹೋಗಿದ್ ಬರ್ತೀನಿ. ಏನ್ ಮಗ್ನೆ, ಏನು ಹೇಳಿ? ಎಷ್ಟೊಂದ್ ಸಲ ಆಗ್ಲಿಲ್ಲ, ಎಷ್ಟೊಂದ್ ದಿನ ಆಯ್ತು ನೋಡಿ. ಎಷ್ಟ್ ದಿನ ಆಯ್ತು ಅಂತ ಮುದ್ದಾಡ್ತಾವ್ ನನ್ ಮಗ. ಎಷ್ಟ್ ದಿನ ಆಯ್ತು? ಎಷ್ಟೊಂದ್ ಸಲ ಆಯ್ತಾ? ಎಷ್ಟ್ ದಿನ? ನೆಕ್ಸ್ಟ್ ನಿನ್ ಜೊತೆ ಟ್ರಿಪ್ ಅಲ್ವಾ? ಹೋಗೋದ ಕ್ಯಾನ್ಸಲ್ ಮಾಡೋದ? ಹೋಗೋಣ. ನಿಮ್ ಸ್ಕೂಲ್ ಏನೋ ಫಂಕ್ಷನ್ ಇದೆಯಂತೆ ಭೂಮಿ. ಸ್ಕೂಲ್ ಮ್ಯಾಮ್ ಕಾಲ್ ಮಾಡಿದ್ರು. 15th. ನಾನು ಮಿಸ್ ಮಾಡ್ಕೊಂಡ ಇಲ್ವಾ? ಹೌದಾ? ಆಮೇಲೆ ಬೇಜಾರಾದಾಗ ಏನ್ ಮಾಡ್ತಿದ್ದೆ ಭೂಮಿ? ನಾನು ಪಾಪ ನೆನಪಾದಾಗ
ಫೋಟೋ ನೋಡ್ದೆ. ಯಾರ್ ಫೋಟೋ ನೋಡ್ದೆ? ನಿಮ್ಮಿಬ್ರದ್ದು. ಹೌದಾ? ಇವಾಗ ಚಾಕ್ಲೇಟ್ ನೋಡ್ಬೇಕು ನೀನು. ಎಲ್ಲೈತಿ ಹೇಳಿ ಪ್ಲೀಸ್. ಅಲ್ಲೇ ಐತೆ. ಇಲ್ಲ ಅಲ್ಲಿ ಪಪ್ಪ ಇಲ್ಲ ಕಣಪ್ಪ ಅಂತ. ತೆಗಿಬಾರ್ದು, ಮನೆಗೆ ಹೋಗಿ ತೆಗಿಯೋಣ.